ಎರಡು ಗಂಭೀರವಾಗಿರ್ತಕ್ಕಂಥ ವಿಚಾರ ಸದನದ ಒಳಗಡೆ ಮತ್ತು ಸದನದ ಹೊರಗಡೆನೂ ಕೂಡ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ನಿನ್ನೆ ಈ ಸರ್ಕಾರದ ಹಿರಿಯ ಸಚಿವರು, ಸಹಕಾರಿ ಸಚಿವರು ರಾಜಣ್ಣ ಅವರು ಸದನದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಸಹ ಈ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದೇನೆ, ಮತ್ತೆ ರಾಜ್ಯ ಮತ್ತು ದೇಶದ 48ಕ್ಕೂ ಹೆಚ್ಚು ಪ್ರಮುಖರು ಈ ರೀತಿ ಹನಿ ಟ್ರ್ಯಾಪಿಗೆ ಒಳಗಾಗಿದ್ದಾರೆ, ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸ್ವತಃ ರಾಜಣ್ಣ ಅವರೇ ಸಚಿವರೇ ಹೇಳಿಕೆಯನ್ನು ನೀಡಿದ್ದಾರೆ. ಅದಕ್ಕೆ ಉತ್ತರವಾಗಿ ಗೃಹ ಸಚಿವರು ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ, ಇದ್ರ ಬಗ್ಗೆ ತನಿಖೆ ಮಾಡಿಸ್ತೇವೆ ಅಂತ ಹೇಳಿ ಸದನ ಮುಗಿದ ಮೇಲೆ ಹೊರಗಡೆ ಬಂದು ಹೇಳಿಕೆಯನ್ನು ನೀಡಿದ್ದಾರೆ. ಗೃಹ ಸಚಿವರು ನಿನ್ನೆ ದಿನ ತಮಗೆ ಅಂದ್ರೆ ಗೃಹ ಸಚಿವರಿಗೆ ಅಧಿಕೃತವಾಗಿ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿ ನೀಡಿಲ್ಲ, ಯಾವುದೇ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ, ಮಾಹಿತಿ ಕೊಟ್ಟ ಮೇಲೆ ನಾ ಅದ್ರ ಬಗ್ಗೆ ಆಲೋಚನೆ ಮಾಡ್ತೇನೆ ಅಂತೇಳಿ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ಸ್, ದ್ವಂದ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರವನ್ನು ಪಡಿತಕ್ಕಂಥ ಪ್ರಯತ್ನ ಮಾಡಿದ್ದೇವೆ. ಅವರು ಯಾವುದೇ ರೀತಿ ಒಂದು ಸರಿಯಾಗಿರ್ತಕ್ಕಂಥ ಉತ್ತರ ನೀಡಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಪಕ್ಷ ನಾವು ಒಟ್ಟಾಗಿ ಈ ಒಂದು ಪ್ರಕರಣ ಏನಿದೆ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ, ಆಡಳಿತ ಪಕ್ಷದ ಯಾರೋ ಒಬ್ಬರಿಬ್ರು ಸಚಿವರ ಬಗ್ಗೆ ಅಲ್ಲ, ಸದನದ 224 ಶಾಸಕರ ಗೌರವದ ಪ್ರಶ್ನೆ, ಈ ರಾಜ್ಯದ ಗೌರವದ ಪ್ರಶ್ನೆ. ಇವತ್ತು ಬೇರೆ ಬೇರೆ ಹೆಸರುಗಳು ಚಲಾವಣೆ ಆದಂತ ಸಂದರ್ಭದಲ್ಲಿ ಇದು ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಮಾಡಿಸಲಿ, ಇಲ್ಲ ಅಂದ್ರೆ ಸಿಬಿಐ ಎನ್ಕ್ವೈರಿ ಕೊಡ್ಲಿ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ಮತ್ತೆ ಎರಡನೇ ವಿಚಾರ, ಇವತ್ತು ರಾಜ್ಯದಲ್ಲಿ ಇವತ್ತು ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ 4% ಇವತ್ತು ರಿಸರ್ವೇಶನ್ ಮೀಸಲಾತಿ ನೀಡಿದ್ದೇವೆ ಅನ್ನುವ ಹೇಳಿಕೆಯನ್ನು ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಇವತ್ತು ಜನಾಂದೋಲನವನ್ನ, ಹೋರಾಟಕ್ಕೂ ಕೂಡ ನಾವು ಕರೆ ಕೊಡೋರಿದ್ದೇವೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ರೀತಿ ಅಲ್ಪಸಂಖ್ಯಾತನ ಅಥವಾ ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಾರೆ. ನಾವು ಹಿಂದೆನೂ ಕೂಡ ಹೇಳಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಅಥವಾ ಜೆಡಿಎಸ್ ಆಗಲಿ ನಾವು ಮುಸಲ್ಮಾನರ ವಿರೋಧಿಗಳಲ್ಲ, ಆದ್ರೆ ಹಿಂದೂಗಳಿಗೆ ಅಪಮಾನ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತೇನು ಹಣಕಾಸಿನ ಸಚಿವರು ಮುಖ್ಯಮಂತ್ರಿಗಳು ನಡ್ಕೊಳ್ತಾ ಇದ್ದಾರೆ, ಇದನ್ನು ನಾವು ಇವತ್ತು ಧಿಕ್ಕರಿಸ್ತಾ ಇದ್ದೇವೆ. ಇವು ಬಹುಶಃ ಈ ಸರ್ಕಾರಕ್ಕೆ ಹೀಗೆ ಬಿಟ್ರೆ ಯಾವ ರೀತಿ ಮಾಡಿದ್ದಾರೆ, ಮುಸಲ್ಮಾನ ಇವತ್ತೇನು ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ 20 ಲಕ್ಷ ಇದ್ದದ್ದು 30 ಲಕ್ಷಕ್ಕೆ ಏರಿಸಿದ್ದಾರೆ. ಯಾಕೆ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ? ಹಾಗಾದ್ರೆ ಅವ್ರು ಈ ರೀತಿ ಹೊರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋದ್ರೆ ಹಣಕಾಸಿನ ಅನುಕೂಲತೆ ಅವ್ರಿಗೆ ಅವಶ್ಯಕತೆ ಇಲ್ವಾ? ಹಾಗಾದ್ರೆ ಮತ್ತೊಂದು ಕಡೆ ಇವತ್ತು ಸೆಲ್ಫ್ ಡಿಫೆನ್ಸ್, ಮುಸಲ್ಮಾನ್ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ, ಆತ್ಮ ಸಂರಕ್ಷಣೆಗೋಸ್ಕರ ಅದಕ್ಕೂ ಕೂಡ ಬಜೆಟ್ ಅಲ್ಲಿ ಹಣವನ್ನು ಇಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದಿಗೆ ಬಲಿ ಆಗ್ತಾ ಇರ್ತಕ್ಕಂಥದ್ದು ಹಿಂದೂ ಹೆಣ್ಮಕ್ಳೇ ಹೊರತು ಮುಸಲ್ಮಾನ್ ಹೆಣ್ಮಕ್ಳಲ್ಲ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ರೀತಿ ಮುಸಲ್ಮಾನರನ್ನ ಓಲೈಕೆ ಮಾಡ್ತಕ್ಕಂಥ ರಾಜಕಾರಣ ಏನ್ ಮಾಡ್ತಾ ಇದ್ದಾರೆ, ಇವತ್ತು ಧರ್ಮಗಳ ಮಧ್ಯೆ ಬೆಂಕಿ ಹತ್ತಕ್ಕಂಥ ಕೆಲಸ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದಾರೆ, ಇದನ್ನು ನಾವು ಇವತ್ತು ವಿರೋಧವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ನಾವು ಇದು ಹೋರಾಟವನ್ನು ಮಾಡ್ತೇವೆ. ಈ ರೀತಿ ಮುಸಲ್ಮಾನರನ್ನ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಇದಕ್ಕೆ ಇತಿಶ್ರೀ ಆಡಬೇಕು. ಇವತ್ತು ನ್ಯಾಯ ಕೊಡದೆ ಆದ್ರೆ ಮುಖ್ಯಮಂತ್ರಿಗಳು ಇವತ್ತು ಅಹಿಂದ ಹೆಸರು ಹೇಳಿಕೊಂಡು ಕೇವಲ ಅಲ್ಪಸಂಖ್ಯಾತನ ಮುಂದಿಡ್ಕೊಂಡು ಎಲ್ಲ ಹಿಂದುಳಿದ ಸಮಾಜಗಳು, ನಾನು ಮಾನ್ಯ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ, ಯಾಕೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಕಾಯಕ ಸಮುದಾಯಗಳು ನೆನಪಾಗ್ಲಿಲ್ವಾ? ಹಾಗಾದ್ರೆ ಬಜೆಟ್ ಅಲ್ಲಿ ನೇಕಾರರಿಲ್ವಾ? ಇವತ್ತು ಮಡಿವಾಳರಿಲ್ಲ ಇಲ್ವಾ? ಇವತ್ತು ರಾಜ್ಯದಲ್ಲಿ ಸವಿತಾ ಸಮಾಜದವರು ಇಲ್ವಾ? ಈ ರೀತಿ ಇವತ್ತು ಮಡಿವಾಳರು ಅನೇಕ ಹಿಂದುಳಿದ ಸಮಾಜಗಳು ಇದ್ದಾವೆ. ಕಾಯಕ ಸಮುದಾಯ, ಹಡಪದ ಅಪ್ಪಣ್ಣ ಸಮಾಜ ಇದೆ. ಎಲ್ಲ ಸಮುದಾಯಗಳನ್ನ ಮರೆತು ಕೇವಲ ಮುಸಲ್ಮಾನರಿಗೆ ಓಲೈಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವರು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಮರಿಬಾರದು, ಯಾವುದೋ ಒಂದು ಧರ್ಮಕ್ಕೆ ಮುಖ್ಯಮಂತ್ರಿಗಳಲ್ಲ. ಹಾಗಾಗಿ ಇದೆಲ್ಲವನ್ನೂ ಕೂಡ ನಾವು ವಿರೋಧಿಸ್ತೇವೆ. ಇದರ ವಿರುದ್ಧ ರಾಜ್ಯ ವ್ಯಾಪ್ತಿ ಹೋರಾಟಕ್ಕೂ ಕೂಡ ನಾವು ಕರೆಯನ್ನು ಕೊಡ್ತೇವೆ.